ಎಸ್, ನೀವೀಗ ಹೇಳಿದ್ರಿ ಬೆಸ್ಟ್ ಮಾಡ್ಕೊಳ್ಬೇಕು ಅಂತ. ಸೊ ತುಂಬ ಬೆಸ್ಟ್ಗಳನ್ನು ಮಾಡಿಕೊಟ್ಟಿದ್ದೀರಾ. ಅದರಲ್ಲಿ ನೀವು ಕೇಳಿರುವಂಥ ಬೆಸ್ಟ್ ಕಮೆಂಟ್ ಯಾವುದು ಸರ್? ಇವಾಗ ಜಸ್ಟ್ ಒಂದೇ ಇವತ್ತು ಬೆಳಗ್ಗೆ ಬಂದಿದೆ ಆ್ಯಕ್ಚುಲಿ, ವಿಚ್ ಟರ್ನ್ ಮಿ ಅಗೇನ್. ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಐ ಜಸ್ಟ್ ಶೋ ಯು. ಆದರೆ ನನಗೆ ಇದು ತೋರ್ಸೋಕ್ಕಾಗತ್ತೆ ಅಂತ ಗೊತ್ತಿಲ್ಲ. ಇದು ಇವತ್ತು ಮಾರ್ನಿಂಗ್ ಕ್ಲೈಂಟ್ ನನಗೆ ಕಳಿಸಿರೋದು. ಐ ಡೋಂಟ್ ನೋ, ಐ ಕ್ಯಾನ್ ಶೋ. ಇದರಲ್ಲಿ ಮಾಡ್ಬೋದಾ ಸರ್? ಇದು ಆಡಿಯೋ ಮ್ಯಾಮ್, ಆ್ಯಕ್ಚುಲಿ ವಿಡಿಯೋ ಇಲ್ಲ, ಆಡಿಯೋ. ಜಸ್ಟ್ ನಾನು ನಿಮಗೆ ಒಂದು ಅಗೇನ್ ಸ್ಟಾರ್ಟ್ ಮಾಡ್ತೀನಿ. ಸರಿಯಾಗಿ ಬಂದೇನು ಸರ್? ನಮಸ್ಕಾರ ಸರ್. ನಾನು ಮಾತಾಡ್ತಾ ಇದ್ದೀನಿ ಸರ್. ಚೆನ್ನಾಗಿದ್ದೀರಾ ಸರ್? ಸರ್ ಅದೇ ವರ್ಕ್ ಎಲ್ಲ ಚೆನ್ನಾಗಿ ನಡೀತಾ ಐತೆ ಸರ್. ನಾನು ಏನು ಅನ್ಕೊಂಡಿದ್ನೋ ಅದಕ್ಕಿಂತ 10% ಜಾಸ್ತಿ ಕೆಲಸ ತುಂಬ ಚೆನ್ನಾಗಿ ನಡೀತಾ ಐತೆ ಸರ್. ನಾನು ನಿಮ್ಮ ಹತ್ರ ಫಸ್ಟ್ ಮಾತಾಡಿ ಎಲ್ಲ ಕೊಡಿಸ್ದಾಗ ನಾನು ನಿಮ್ಮ ಮಾತು, ನೀವು ಆಡಿದ ಮಾತು, ನನ್ನ ಮಕ್ಳಿಗೆ ನಾನು ಏನು ಸಂಪಾದನೆ ಮಾಡಿ ಹಿಡ್ದೇ ಇದ್ರು, ನಿಮ್ಮ ಆಶೀರ್ವಾದ, ಜನಗಳು ನನ್ನ ಆಶೀರ್ವಾದ ಮಾಡ್ತಾರಲ್ಲ, ಆ ಆಶೀರ್ವಾದ ನನ್ನ ಮಕ್ಳಿಗೆ ಸಂಪಾದನೆ ಮಾಡಿದ್ರೆ ಸಾಕು ಅಂತ ಹೇಳಿದ್ರಲ್ಲ, ಅದನ್ನ ನೀವು ಉಳಿಸ್ಕೊಂತ ಇದ್ದೀರಾ ಸರ್. ತುಂಬಾ ಬಂದು ನೋಡೋರೆಲ್ಲ ತುಂಬಾ ಆಶ್ಚರ್ಯ ಪಡ್ತಾರೆ, ಇಷ್ಟು ಚೆನ್ನಾಗಿ ಕೆಲಸ ನಡೀತಾ ಐತೆ ಅಂತ ಹೇಳಿ. ಈ ನೀವು ಕಟ್ಟೋ ಇಷ್ಟು ಫ್ಲೋರ್ಗೆ ಇಷ್ಟೊಂದು ಕಂಬಿನ, ಇಷ್ಟೊಂದು ಮತ್ತೆ ಪೆಡಸ್ನಲ್ ಬೇರೆ ಹಾಕಿ ಕಟ್ತಾ ಇದ್ದೀರಾ, ಡಬಲ್ ಮ್ಯಾಟ್ ಹಾಕಿ ಕಟ್ತಾ ಇದ್ದೀರಾ ಅಂತ ಹೇಳಿ. ಬಟ್ ನೀವು ಕೆಲಸದಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಅದು ನನಗೆ ತುಂಬಾ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಸರ್. ಒಂದು ಒಳ್ಳೆ ತೃಪ್ತಿ ನಾನು ನಿಮ್ಮ ಹತ್ರ ಕೆಲಸ ಕೊಟ್ಟಿರೋದಕ್ಕೆ. ಇನ್ನೊಂದು, ನಾನು ಸೈಟಲ್ಲಿ ಇಲ್ಲ ಅಂದ್ರೂ ಕೂಡ ಅದಾಗಿ ಎಲ್ಲ ಕೆಲಸ ಕ್ರಮವಾಗಿ ನಡೀತಾ ಐತೆ. ಯಾಕಂದ್ರೆ ನಾನು ಪೀಣ್ಯದಲ್ಲಿ ಇರೋದು, ನಂದು ಪ್ರಾಜೆಕ್ಟ್ ನಡೀತಾ ಇರೋದು ಜಿಗಣಿಯಲ್ಲಿ. ಪ್ರತಿ ಸತಿ ನಾನು ಬರೋಕ್ಕಾಗಲ್ಲ, ಆದ್ರೆ ನಡೀತಾ ಇರೋ ಕೆಲಸ ಎಲ್ಲಾನು ಪರ್ಫೆಕ್ಟ್ ಆಗಿ ಆನೆಸ್ಟ್ ಆಗಿ ನಡೀತಾ ಐತೆ. ನಿಮಗೆ ನಿಜವಾಗ್ಲೂ ನನ್ನ ಸಲ್ಯೂಟ್ ಸರ್. ಈ ಕ್ಲೈಂಟು ಯಾರು ಮಾತಾಡಿದಾರೋ ಅವರು ಟೆಕ್ಸ್ಟ್ ಮೆಸೇಜು, ಇದು ಅವ್ರು ಹಾಕಿರೋ ಪೇಮೆಂಟ್, ಅದಕ್ಕೆ ಮುಂಚೆ ಬಂದಿರೋ GST ಅಮೌಂಟು, ಟ್ಯಾಕ್ಸ್ ಅವ್ರು ಕಟ್ಟಿರೋದು ಸಮೇತ ನನ್ನ ಹತ್ರ ಇದೆ. ಯಾಕಂದರೆ ಕೆಲವರು ಇದರಲ್ಲೂ ಕಮೆಂಟ್ಸಲ್ಲಿ ಕೆಳಗಡೆ ಬಂದು ಹೇಳ್ಬೋದು, ಇದೆಲ್ಲ ಫೇಕು, ಇದೆಲ್ಲ ಆಗಲ್ಲ, ಪಾಸಿಬಲ್ ಇಲ್ಲ ಈ ರೇಟಿಗೆ ಕಟ್ಟೋದಂತ ಹೇಳ್ಬಿಟ್ಟು. ಈ ಆಡಿಯೋ ಕೇಳಿ ಇಟ್ಕೊಳ್ಳಿ, ಸೌಂಡು ಯಾರೆಲ್ಲ ಜನ ಕೇಳ್ತಿದ್ದೀರೋ. ಈ ಕ್ಲೈಂಟ್ನ ಮೀಟ್ ಮಾಡಬೇಕಂತೇಳಿ ಖಂಡಿತ ಲೊಕೇಶನ್ ಕಳಿಸ್ಕೊಡ್ತೀನಿ. ಸೈಟ್ ಹೋಗಿ ನೀವು ನಿಮ್ಮ ಸ್ವತಃ ನಿಮ್ಮ ಕಣ್ಣಾರೆ ನೀವು ನೋಡಿ, ದೆನ್ ಕೊಡಬೇಕಾ ಬೇಡವಾ ಅನ್ನೋದು ನೀವು ನಿರ್ಧಾರ ತಗೊಳ್ಳಿ ಅಷ್ಟೇ.